ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಖುಷಿಯಿಂದ ಇಡೀ ಮನೆಯವ್ರ ಜೊತೆ ಕಾಲ ಕಳಿಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಮಣ್ಣಿರ್ಚೋದಕ್ಕೆ ಅಂತಾನೆ ಶಕುಂತಲಾ ರೆಡಿ ಆಗಿದ್ದಾರೆ. ಹಾಗಾದರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಕ್ಯಾನ್ಸರ್ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಕುಸಿದು ಹೋಗಿದ್ರು. ಇಲ್ಲ, ನನ್ನ ಬದುಕಿ ಮುಗ್ದು ಹೋಯಿತು, ಇನ್ನು ಎಂದೂ ಕೂಡ ನಾನು ನನ್ನವ್ರ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಕೆಲವು ಕೂಡ ಉಲ್ಟಾ ಆಯಿತು. ಯಾಕಂದರೆ ಗೌತಮ್ಗೆ ವಿಷಯ ಗೊತ್ತಾಗ್ತಿದ್ದಾಗನೇ ಭೂಮಿಯನ್ನು ಉಳಿಸ್ಕೊತೀನಿ ಅಂತ ಪಣ ತೊಟ್ಟಿದ್ರು. ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದಾದರು. ಆದರೆ ಮೊದಲಲ್ಲಿ ಭೂಮಿ ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕಂದರೆ ನನ್ನಿಂದ ಸಾಧ್ಯ ಆಗೋದಿಲ್ಲ, 4th ಸ್ಟೇಜ್ 3rd ಸ್ಟೇಜಲ್ಲಿದೆ ಕ್ಯಾನ್ಸರ್, ಹೇಗೆ ಬದುಕಲಿಕ್ಕಾಗುತ್ತೆ ಅಂತ. ಬಟ್ ಗೌತಮ್ ವಿಶ್ವಾಸವನ್ನು ಕೊಟ್ಟರು, ನನ್ನಿಂದ ನಿಮ್ಮನ್ನು ಉಳಿಸ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ. ತದನಂತರ ಗೌತಮ್ಗೋಸ್ಕರ ಭೂಮಿ ಟ್ರೀಟ್ಮೆಂಟ್ಗೆ ಒಪ್ಕೋತಾರೆ. ಫೈನಲಿ ಡಾಕ್ಟರ್ ಬಳಿಗೆ ಹೋದಂಥ ಗೌತಮ್ ಮತ್ತು ಭೂಮಿಗೆ ಒಂದು ವಿಶ್ವಾಸ ಕೂಡ ಸಿಗುತ್ತೆ. ಯಾಕಂದರೆ ಮೆಡಿಸಿನ್ಗೆ ಸ್ಪಂದಿಸಿದ್ರೆ ಖಂಡಿತವಾಗ್ಲೂ ಕೂಡ ಗುಣಮುಖ ಆಗೋ ಚಾನ್ಸಸ್ 90% ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭೂಮಿ ಕೂಡ ಮೆಡಿಸಿನ್ಗೆ ಸ್ಪಂದನೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಆದರೆ ಈ ಒಂದು ವಿಷಯ ಮೊದಲಲ್ಲಿ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಆದರೆ ನಂತರ ಮನೆಯವ್ರಿಗೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ನಿಜಕ್ಕೂ ಎಲ್ಲರೂ ಕೂಡ ಈ ಕಾರಣದಿಂದ ಕುಸಿದು ಹೋಗ್ತಾರೆ. ಎಲ್ಲರನ್ನ ಕೂಡ ಸಮಾಧಾನ ಮಾಡಬೇಕಾಗತ್ತೆ. ತದನಂತರ ಇದು ಶಕುಂತಲಾ ಅವ್ರಿಗೆ ವಿಷಯ ತಿಳಿದಾಗ ಖಂಡಿತ ಅವರು ಖುಷಿ ಪಡ್ತಾರೆ. ಖುಷಿ ಪಡೋದಷ್ಟೇ ಅಲ್ಲ, ಮಗ ಜಯದೇವ್ ಹತ್ರ ಕೂಡ ಆ ಖುಷಿಯನ್ನು ಶೇರ್ ಮಾಡ್ತಾರೆ. ಇಬ್ಬರು ಕೂಡ ಅನ್ಕೋತಾರೆ, ನಾವು ಅಂದ್ಕೊಂಡಿದ್ದು ಅದೇ ಆಗೋಯ್ತಲ್ಲ, ನಮಗೆ ಬೇಕಾಗಿದ್ದು ಅದೇ, ಆಗ್ತಿರೋದು ಅದೇ. ಭೂಮಿ ಕತೆನೇ ಮುಗ್ದು ಹೋಗುತ್ತೆ. ಖಂಡಿತ ಭೂಮಿ ಕತೆ ಮುಗಿದ್ರೆ ನಮ್ಮ ಹಾದಿ ಸುಲಭವಾಗುತ್ತೆ. ಇನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ವಿಧಿನೇ ಆಟ ಆಡ್ತಿದ್ದಾನೆ, ವಿಧಿನೇ ನಮಗೆ ಜೊತೆಗೆ ಆಗಿದ್ದಾನೆ ಅಂತ. ಆದರೆ ಎಷ್ಟು ದಿನ ಅವರ ಆಸೆ ಈಡೇರುತ್ತೆ, ಖಂಡಿತ ತಾತ್ಕಾಲಿಕ ಅಂತ ಹೇಳ್ಬೋದು. 4th ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದ್ದರೂ ಕೂಡ ಭೂಮಿ ಆ ಒಂದು ಕ್ಯಾನ್ಸರ್ ಜೊತೆ ಫೈಟ್ ಮಾಡಿ ಬದುಕಿ ಮರಳಿ ವಾಪಸ್ ಬರ್ತಾರೆ, ಕ್ಯಾನ್ಸರ್ ಮುಕ್ತರಾಗ್ತಾರೆ. ನಿಜಕ್ಕೂ ಯಾರಿಂದ ಕೂಡ ಊಹಿಸಲಾಗಿರಲಿಲ್ಲ ಇಂಥ ಒಂದು ಘಟನೆ ನಡೆಯುತ್ತೆ ಅಂತ. ಅಷ್ಟರ ಮಟ್ಟಿಗೆ ಇಲ್ಲಿ ಭೂಮಿ ಮೆಡಿಸಿನ್ಗೆ ಸ್ಪಂದಿಸ್ತಾರೆ. ಕೊನೆಗೂ ಇಲ್ಲಿ ಭೂಮಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಗೌತಮ್ ಯಶಸ್ವಿ ಆಗ್ತಾರೆ. ಆದರೆ ಇದು ನಿಜಕ್ಕೂ ಶಕುಂತಲಾ ಮತ್ತು ಜಯದೇವ್ಗೆ ತುಂಬಾ ನೋವು ಕೊಡುತ್ತೆ, ತುಂಬಾ ಬೇಜಾರು ಮಾಡ್ಕೋತಾರೆ. ಜೊತೆಗೆ ಹಾಗಂದು ಮಾತ್ರಕ್ಕೆ ಶಕುಂತಲಾ ಸುಮ್ಮನಿರ್ತಾರ? ಖಂಡಿತ ಇಲ್ಲ. ಇದನ್ನೇ ಯೂಸ್ ಮಾಡಿಕೊಂಡು ತಮ್ಮ ದಾರಿಯನ್ನು ಸುಲಭ ಮಾಡ್ಕೋಬೇಕು, ಭೂಮಿ ಕಥೆಯನ್ನು ಮುಗಿಸ್ಬೇಕು ಅಂತ ಮುಂದಾಗ್ತಾರೆ. ಅದನ್ನು ಜಯದೇವ್ ಹತ್ರ ಕೂಡ ಹೇಳ್ಕೊತಾರೆ. ಜಯದೇವ್ ಅಂತೂ ಮಾಮ್ ಪ್ಲಾನ್ಗೆ ಫಿದಾ ಆಗಿಬಿಡ್ತಾರೆ. ಇತ್ತ ಕಡೆ ಮಲ್ಲಿ ತನ್ನ IPS ಕೆಲಸವನ್ನು ಶುರು ಮಾಡ್ತಿದ್ದಾರೆ. ಬಿಕಾಸ್ IPS ಟ್ರೈನಿಂಗ್ಗೆ ಅಂತ ಕಾನ್ಸ್ಟೇಬಲ್ ಆಗಿ ಬಂದು ಸಾಕಷ್ಟು ರೀತಿಯ ಒಂದು ಟ್ರೈನಿಂಗನ್ನು ಪಡ್ಕೊಂಡಿದ್ದಾರೆ. ಈಗ ನಿಜಕ್ಕೂ IPS ಆಗಿ ರೂಲ್ ಮಾಡೋಕ್ಕೆ ಶುರು ಮಾಡ್ಕೊತಿದ್ದಾರೆ. ಇದರ ನಡುವೆ ಅವರ ಫಸ್ಟ್ ಕೇಸ್ ಆಗಿ ಜಯದೇವ್ದೇ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಂದರೆ ಜೀವ ಮತ್ತು ಫ್ರೆಂಡ್ ಇಬ್ಬರು ಕೂಡ ದಿಯಾ ಬಾಯ್ ಫ್ರೆಂಡ್ಗೋಸ್ಕರ ಜಯದೇವ್ ಹಿಂದೆ ಬಿದ್ದಿದ್ದಾರೆ. ಜಯದೇವ್ ದಿಯಾಗೇನಾದರೂ ಮಾಡಿದ್ನ ಅನ್ನೋದು ಇಲ್ಲಿ ದಿಯಾ ಕತೆ ಏನಾಗಿರ್ಬೋದು ಅಂತ ಹೇಳಿ ಮನೆಗೂ ಕೂಡ ನುಗ್ಗಿರ್ತಾರೆ. ಇಲ್ಲಿ ಜೀವ ಮನೆಗೆ ನುಗ್ಗಿದಾಗ ಅವ್ರಿಗೆ ಒಂದು ದಿಯಾ ಬಗ್ಗೆ ಸುಳಿವು ಸಿಕ್ಕಿರುತ್ತೆ. ಯಾಕಂದರೆ ದಿಯಾ ಬಟ್ಟೆ ಬರಿಗಳು ಯಾವುದು ಕೂಡ ಏನೂ ಆಗಿರುವುದಿಲ್ಲ, ಎಲ್ಲ ಮನೆಯಲ್ಲೇ ಇರುತ್ತೆ. ಅಲ್ಲೇ ಅನಿಸುತ್ತೆ ಖಂಡಿತ ದಿಯಾ ಮನೆ ಬಿಟ್ಟು ಹೋಗಿರ್ಲಿಕ್ಕಿಲ್ಲ, ಚಾನ್ಸಸ್ ತುಂಬ ಕಡಿಮೆ ಅಂತ ಹೇಳಿ. ಹಾಗಾಗಿ ಹೇಗಾದರೂ ಪತ್ತೆ ಹಚ್ಚಬೇಕು ಅಂತ ಹೇಳಿ ಮುಂದಾಗ್ತಿದ್ದಾರೆ. ಆದರೆ ಏನೇ ಮಾಡಿದ್ರೂ ಕೂಡ ಯಾವುದೇ ರೀತಿ ಯೂಸ್ ಆಗ್ತಾ ಇಲ್ಲ. ಬಟ್ ಮಲ್ಲಿ IPS ಆಫೀಸರ್ ಆಗ್ತಿದ್ದಾಗನೇ ಇಲ್ಲಿ ಜಯದೇವ್ ಕೀಲ್ ಕತ್ತಮ್ ಅಂತ ಹೇಳ್ಬೋದು. ಯಾಕಂದರೆ ಮಲ್ಲಿ ಕೇಸನ್ನು ತೆಗೆದುಕೊಂಡಿದ್ದೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂತಹ ಜಯದೇವ್ ಮೇಲೇ ಡೌಟ್ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ದಿಯಾ ಬಾಯ್ ಫ್ರೆಂಡ್ನ ಬಿಡುಗಡೆಗೊಳಿಸ್ತಾರೆ. ಫೈನಲಿ ಇಲ್ಲಿ ಜಯದೇವ ಇನ್ವೆಸ್ಟಿಗೇಷನ್ ಶುರು ಆಗ್ತಿದ್ದಾಗೆ ಅವರ ಮೇಲಿರ್ತಕ್ಕಂಥ ಡೌಟ್ಗಳು ಜಾಸ್ತಿ ಆಗ್ತದೆ. ಸಾಕಷ್ಟು ಸಾಕ್ಷಿಗಳು ಕೂಡ ಸಿಗುತ್ತೆ. ಆಗ ಇಲ್ಲಿ ಮಲ್ಲಿಗೆ ಕ್ಲಿಯರ್ ಆಗತ್ತೆ ಇಲ್ಲಿ ಜಯದೇವ್ ಏನು ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಜಯದೇವ್ ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಬಾಯಿ ಬಿಡಿಸ್ಲಿಕ್ಕೆ ಮುಂದಾಗ್ತಿದ್ದಾರೆ. ದಿಯಾಗಿ ಏನಾಯಿತು ಅಂತ ಹೇಳಿ. ಹಾಗಿದ್ರೆ ನಿಜವಾಗ್ಲೂ ದಿಯಾ ಸತ್ತು ಹೋಗಿದಾರ ಅಥವಾ ಅಂದು ಜಯದೇವ ಮಣ್ಣಲ್ಲಿ ಮಣ್ಣಾಗಿದ್ರು ದಿಯಾ ಬದುಕಿರೋ ಚಾನ್ಸಸ್ ಇದೆಯಾ ಅಂತ ಹೇಳಿ ಅನ್ನಿಸ್ತಿದೆ. ಖಂಡಿತವಾಗ್ಲೂ ಬದುಕಿರೋ ಚಾನ್ಸಸ್ ಕೂಡ ಇರಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ಬೋದು. ಎಲ್ಲದರ ನಡುವೆ ಇದ್ದ ಕಡೆ ಭೂಮಿ ಮತ್ತು
ಗೌತಮ ಇಬ್ಬರು ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ. ನಿಜ ಹೇಳಬೇಕು ಅಂದರೆ ಕ್ಯಾನ್ಸರ್ ಪೇಷಂಟ್ ಆಗಿದ್ದು ಭೂಮಿ, ಆದರೆ ಫೈಟ್ ಮಾಡಿದ್ದು ಭೂಮಿ ಮಾತ್ರ ಅಲ್ಲ, ಗೌತಮ್ ಕೂಡ ಅಷ್ಟೇ ಭೂಮಿ ಜೊತೆಯಾಗಿ ನಿಂತು ಅದರ ವಿರುದ್ಧ ಫೈಟ್ ಮಾಡಿದ್ದಾರೆ. ಫೈನಲಿ ಅವರಿಗೆ ಇದ್ದಂಥ ಕ್ಯಾನ್ಸರ್ ಗುಣಮುಖವಾಗಿದೆ. ಗುಣಮುಖರಾದಂಥ ಭೂಮಿಯನ್ನು ಕತ್ಕೊಂಡು ಮೈಸೂರಿಗೆ ಬರ್ತಾರೆ. ಒಂದಷ್ಟು ಸಮಯವನ್ನು ಕಳಿಬೇಕು ಅಂತ ಹೇಳಿ ಭೂಮಿ ಕೂಡ ಒಂದಷ್ಟು ಸಮಯವನ್ನು ಗೌತಮ್ ಜೊತೆ ಕಳೀತಾರೆ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಭೂಮಿ ಮತ್ತು ಗೌತಮ್ರನ್ನು ಮನೆಯವರು ತುಂಬ ಹೃದಯದಿಂದ ಸ್ವಾಗತಿಸ್ತಾರೆ. ಇಲ್ಲಿ ಶಕುಂತಲಾಗಂತೂ ಭೂಮಿ ಬಂದದ್ದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಸತ್ತು ಬರ್ತಾಳೆ ಅಂತ ಅಂದ್ಕೊಂಡ್ರೆ ಬದುಕಿ ಬಂದ್ಬಿಟ್ಲಲ್ಲ ಅಂತ ಹೇಳಿ ಇಲ್ಲಿ ಶಕುಂತಲಾ ಒಳಗಡೆ ತುಂಬ ಅಂದರೆ ತುಂಬಾ ಸಂಕಟ ಪಡ್ತಿದ್ದಾರೆ. ಇತ್ತ ಕಡೆ ಆನಂದ್ ಮತ್ತು ಅವರ ಹೆಂಡತಿ ಕೂಡ ಯಾವಾಗ ಭೂಮಿಗೆ ಕ್ಯಾನ್ಸರ್ ಅನ್ನೋದು ಗೊತ್ತಾಯಿತು ನಿಜಕ್ಕೂ ತುಂಬ ಅಂದರೆ ತುಂಬಾ ನೊಂದ್ಕೊಂಡಿದ್ರು. ಬಟ್ ಫೈನಲಿ ಭೂಮಿ ಕ್ಯಾನ್ಸರಿಂದ ಮುಕ್ತರಾಗಿರ್ತಕ್ಕಂಥದ್ದು ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದೆ. ಜೊತೆಗೆ ಮನೆಯಲ್ಲೂ ಕೂಡ ಭೂಮಿಗೆ ಕ್ಯಾನ್ಸರ್ ಅನ್ನೋ ವಿಷಯದಿಂದ ಅಪ್ಪ ಅಮ್ಮ ಭೂಮಿಯ ತಂದೆ ತಾಯಿ ತುಂಬಾ ನೊಂದಿದ್ರು, ಮಹಿಮಾ ಜೀವ ಎಲ್ಲರೂ ಕೂಡ. ಬಟ್ ಈಗ ಭೂಮಿ ಕ್ಯಾನ್ಸರಿಂದ ಮುಕ್ತರಾಗಿರ್ತಕ್ಕಂಥ ವಿಷಯ ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಎಲ್ಲರೂ ಕೂಡ ಭೂಮಿ ಬದುಕಿರೋದನ್ನು ಸಂಭ್ರಮಿಸ್ತಿದ್ದಾರೆ ಎಕ್ಸೆಪ್ಟ್ ಶಕುಂತಲಾ ದೇವಿ. ಇಲ್ಲಿ ಶಕುಂತಲಾ ದೇವಿಯ ನಡವಳಿಕೆ ನಿಜಕ್ಕೂ ಅನುಮಾನ ತರಿಸತ್ತೆ. ಇಲ್ಲಿ ಕಾಂತವರು ನಿಜಕ್ಕೂ ಶಕುಂತಲಾ ಬದಲಾಗಿದ್ದಾಳ ಇಲ್ವಾ, ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ. ಆದರೆ ಶಕುಂತಲಾ ಮಾತ್ರ ನಿಜಕ್ಕೂ ಮೇಲ್ನೋಟಕ್ಕೆ ನಗ್ತಿದ್ದಾಳೆ ಅಂತ ಅನ್ನಿಸ್ತಿದೆಯಲ್ಲ. ಹಾಗಿದ್ರೆ ಶಕುಂತಲಾ ಬದಲಾಗಿಲ್ವಾ, ನಾಟಕ ಮಾಡ್ತಿದ್ದಾಳ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇತ್ತ ಕಡೆ ಶಕುಂತಲಾ ತುಂಬ ಖುಷಿಯಿಂದ ಕ್ಯಾನ್ಸರ್ ಜೊತೆ ಫೈಟ್ ಮಾಡಿ ಬದುಕಿ ಬಂದಿರತಕ್ಕಂಥ ಭೂಮಿಯನ್ನು ಮಾನಸಿಕವಾಗಿ ದುಸ್ತರಗೊಳಿಸಿ ಆಕೆಯಲ್ಲಿ ಇರ್ತಕ್ಕಂಥ ಆ ಒಂದು ಸ್ಥೈರ್ಯವನ್ನು ಕುಗ್ಸೋದ್ರ ಮುಖಾಂತರ ಮತ್ತೆ ಕ್ಯಾನ್ಸರ್ ಕೂಪಕ್ಕೆ ತಳ್ತಕ್ಕಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶಕುಂತಲಾ ಮುಂದಾಗ್ತಿದ್ದಾರೆ. ಹಾಗಾದರೆ ಇಲ್ಲಿ ಶಕುಂತಲಾ ಖಂಡಿತವಾಗ್ಲೂ ಕೂಡ ಭೂಮಿಯನ್ನು ಕೆಣ್ಕೋದು ಎಮೋಷ್ನಲಿ ಡೌನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಇದರಿಂದಾಗಿ ಭೂಮಿಗೆ ನಿಜಕ್ಕೂ ಶಕುಂತಲಾ ಒಳ್ಳೆಯವರಲ್ಲ, ಆಕೆ ಬದಲಾಗಿಲ್ಲ ಅನ್ನೋ ವಿಷಯ ಗೊತ್ತಾಗಿ ರೆಬಲ್ ಆಗಿ ತಿರುಗಿ ಬೀಳ್ತಾರೆ. ಅಥವಾ ಕ್ಯಾನ್ಸರನ್ನು ಗೆದ್ದು ಬರೆದಿರ್ತಕ್ಕಂತಹ ಭೂಮಿ ಶಕುಂತಲಾ ಮಾತಿಗೆ ಕಿವಿಗೊಟ್ಟು ಮತ್ತೆ ಡೌನ್ ಹಾಕಿದ್ರು, ಎಮೋಷ್ನಲಿ ಡೌನ್ ಹಾಕೋದ್ರ ಮುಖಾಂತರ ಆಕೆಯಲ್ಲಿರ್ತಕ್ಕಂಥ ಆ ಒಂದು ಕ್ಯಾನ್ಸರ್ ಸೆಲ್ಸ್ಗಳು ಮತ್ತೆ ಆ್ಯಕ್ಟಿವ್ ಆಗುವಾಗೇನಾದರೂ ಆಗ್ಬಿಡತ್ತಾ. ಇದರ ಜೊತೆಗೆ ಶಕುಂತಲಾ ನಿಜ ಬಣ್ಣ ಏನು ಅನ್ನೋದು ಗೌತಮ್ಗೆ ಗೊತ್ತಾಗತ್ತಾ, ಯಾವ ರೀತಿಯಲ್ಲಿ ಮುಂದೆ ಕತೆ ಮುಂದುವರಿಯುತ್ತೆ, ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.